ಸೊ ಕೊನೆಗೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರ ಈಗ ಬ್ರೇಕ್ ಹಾಕಿದೆ. ಪಬ್ಲಿಕ್ ಟಿವಿಯ ವರದಿಯಿಂದ ಎಚ್ಚೆತ್ತಿದೆ ಕೊನೆಗೂ ಕೂಡ ಸರ್ಕಾರ. ಸುಗ್ರೀವಾಜ್ಞೆ ಮೂಲಕ, ಅದು ಕೂಡ ಸುಗ್ರೀವಾಜ್ಞೆ ಮೂಲಕ ಮನೆಹಾಳರಿಗೆ ಅಂಕುಶವನ್ನು ಹಾಕೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಇದು ನಮ್ಮ ವರದಿ, ನಮ್ಮ ಇಂಪ್ಯಾಕ್ಟ್. ಪಬ್ಲಿಕ್ ಟಿವಿ ವರದಿ, ನಮ್ಮ ಇಂಪ್ಯಾಕ್ಟ್ ಇದು. ನೊಂದವರಿಂದ ಈಗ ಪಬ್ಲಿಕ್ ಟಿವಿಗೆ ಧನ್ಯವಾದಗಳು. ಎಷ್ಟು ಜನ, ನಾನು ಆಗಲೇ ಹೇಳ್ತಾ ಇದ್ದೆ, ನಾವು ಯಾವ್ಯಾವ ಕೇಸ್ ಸ್ಟಡೀಸ್ಗಳಿಗೆ ಹೋದಾಗಲೂ ಕೂಡ ಅವಲತ್ಕೊಳ್ತಾ ಇದ್ರು, ಕಣ್ಣೀರಿಡ್ತಾ ಇದ್ರು ಪಾಪ. ಈಗ ಅವರಿಗೆ ಈ ವಿಚಾರವನ್ನು ನಾವು ತಿಳಿಸಿದಾಗ, ನೋಡಿ ಸರ್ಕಾರ ಈ ರೀತಿ ಕಾನೂನನ್ನು ತರ್ತಾ ಇದೆ, ನಿಮಗಿನ್ ಮುಂದೆ ಫೈನಾನ್ಷಿಯರ್ಗಳಿಂದ ಕಿರುಕುಳ ಇರಲ್ಲ, ಟಾರ್ಚರ್ ಇರಲ್ಲ, ರಾತ್ರೋರಾತ್ರಿ ನಿಮ್ಮ ಮನೆಗೆ ಬಂದು ಅವರು ಸಾಲ ವಸೂಲಾತಿ ಕೂರಲ್ಲ, ಈ ಥರದ್ದೆಲ್ಲ ಹೇಳಿದಾಗ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಪಬ್ಲಿಕ್ ಟಿವಿಗೆ ಜನ. ನೋಡಿ, ಮೊನ್ನೆ ನಮಗೆ ಹೊರಗೆ ಹಾಕಿದ್ದನ್ನು ನೋಡಿ ಸಿ ಎಮ್ ಸರ್ ಅವರ ಮೀಟಿಂಗ್ ಮಾಡಿ ಗೌರ್ಮೆಂಟ್ ವತಿಯಿಂದ ಯಾರಿಗೂ ನಮ್ಮಂಥ ಬಡತನ ಮಂದಿಗೆ ವಾಪಸ್ ಹೋಗಿ ಕಿರುಕುಳ ಕೊಡಬಾರ್ದಂತ ಹೇಳ್ಯಾರ. ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಕ್ಕೆ ಪಬ್ಲಿಕ್ ಟಿ ವಿ ಒಳಗೆ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಗೌರ್ಮೆಂಟ್ದವ್ರಿಗೂ ರೂಲ್ಸ್ ಚೇಂಜ್ ಮಾಡಿದ್ದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ. ಫೈನಾನ್ಸ್ದವ್ರು ಬಂದು ಹೊರಗೆ ಹಾಕಿದ್ರು ರೀ. ನಾವು ಇಡೀ ರಾತ್ರಿ ಎಲ್ಲ ಹೊರಗೆ ಇದ್ದು ರೀ. 1 ಗಂಟೆಗೆ ಬಂದು ನಾವು ಕಿತ್ತೂರು ಗ್ರಾಮಕ್ಕೆ ಹೋಗಿದ್ದು ರೀ. ಆಮೇಲೆ ಪಬ್ಲಿಕ್ ಟಿ ವಿಯವರು ಬಂದು ನಮ್ಗೆ ಸಹಾಯ ಮಾಡಿ ಇದನ್ನು ಮಾಡಿದ್ದಾರೆ ರೀ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ನಮ್ಗೆ ಸಹಾಯ ಮಾಡಿ ನಿನ್ನೆ ಎಲ್ಲ ಇದನ್ನು ಮಾಡಿ ಚಾವಿ ತೆಗೆದುಕೊಟ್ಟು ಕಳಿಸಿದ್ರು. ಕಾನೂನು ಚೇಂಜ್ ಮಾಡಿ ನಮ್ಮಂಥ ಬಡವರಿಗೆ ಇದನ್ನು ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಧನ್ಯವಾದಗಳು ರೀ. ಮನೆ ಸೀಸ್ ಆಗಿತ್ತು. ಸೀಸ್ ಆದ ಅಂದರೆ ಗೌರ್ಮೆಂಟ್ ಸರ್ಕಾರದಿಂದ ಒಂದು ನಿರ್ಣಯಕ್ಕೆ ಬಂದಾರಂತ, ಮತ್ತು ಎಲ್ಲ ಕಾನೂನೆಲ್ಲ ಚೇಂಜ್ ಮಾಡಿದಾರಂತ ಬಡತನ ತಿದ್ದಿದವರಿಗೆ ಮತ್ತು ಎಲ್ಲನೂ ಅನುಕೂಲ ಆಗಲ್ಲ ಅಂಥೇಳಿ ಸಿದ್ದರಾಮಯ್ಯ ಮತ್ತು ಹೆಬ್ಬಾಳ್ಕರ್ ಬಾಯಿಯವರು ಮತ್ತು ಇದನ್ನೆಲ್ಲ ಕೂಡಿ ಎಲ್ಲ ಹಸಿ ಮೆಂಬರ್ಗಳೆಲ್ಲ ಮಾಡಿ ಚೇಂಜ್ ಮಾಡಿದರು. ಮತ್ತು ಇದು ಮನೆ ನನ್ನ ಚಾವಿ ಇದೆ, ಬಡತನ ತಿದ್ದಿದ್ದಾರೆ, ಯಾರಿಗೂ ಏನು ತೊಂದರೆ ಆಗಬಾರ್ದು, ತೊಂದರೆ ಆಗದಂಗೆ ನೋಡಿಕೊಂಡಿದ್ದಾರೆ ಫೈನಾನ್ಸ್ದವ್ರು ಮತ್ತು ಸರ್ಕಾರದವರು. ಮತ್ತು ನನಗೆ ಇದಕ್ಕಾಗಿ ಧನ್ಯವಾದಗಳು ಸರ್. ನಾವು ತುಂಬ ಬಡವರು, ಕೂಲಿ ಮಾಡ್ತೀವಿ, ಕೂಲಿ ಮಾಡಿದ್ರುಂಟು, ಕೂಲಿ ಮಾಡಿದ್ರೆ ಇಲ್ಲ ಸರ್. ಇವರು ಬಲವಂತಿಂದ ಬಂದು ನಮ್ಗೆ ಹಿಂಸೆ ಕೊಟ್ಟು ಸಾಲ ತಗೊಳ್ಳಿ ಅಂತ ಹಿಂಸೆ ಮಾಡ್ತಾ ಇದ್ದಾರೆ ಸರ್. ತಗೋತೀವಿ, 1 ತಿಂಗ ಕಟ್ತೀವಿ, ಗೇದು ಕೂಲಿ ರೆಡಿ ಆಗಿದ್ರೆ ಕಟ್ತಿದ್ದೀವಿ, ಇಲ್ಲಾಂದ್ರೆ ಇನ್ನೊಂದು ತಿಂಗ ಕಟ್ಟೋಕ್ಕಾಗಲಿಲ್ಲ ಅಂದ್ರೆ ಅದಕ್ಕೆ ಬಡ್ಡಿ ಜಾಸ್ತಿ ಮಾಡಿ ಎಕ್ಸ್ಟ್ರಾ ಬಡ್ಡಿ ಈ ರೀತಿ ಮಾಡ್ತಾರೆ ಸರ್. ಈಗ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಆಗಿತ್ತು. ಪಬ್ಲಿಕ್ ಟಿವಿ ಧನ್ಯವಾದಿಗಳು ಸರ್. ನಮ್ಮ ಚಾಮರಾಜನಗರ ಡಿಸ್ಟಿಕ್ಕು ಮತ್ತು ಕೊಳ್ಳೇಗಾಲ ತಾಲೂಕು, ಹೊನ್ನೂರು ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ನವರು ಭಾಳ ಹಿಂಸೆ ಕೊಡ್ತಾಯಿದ್ದಾರೆ ಸರ್. ಸುಮ್ಮನೆ ಅವ್ರಿಗೆ ಅವಶ್ಯಕತೆ ಇಲ್ಲದೇ ಕರೆದು ಸಾಲಗಳು ಕೊಡೋದು, ಅವ್ರ ಬಗ್ಗೆ ಅವ್ರನ್ನ ಕರೆದು ಬಲವಂತವಾಗಿ ಸಾಲ ಕೊಡೋದು, ಹಿಂಗೆಲ್ಲ ಕೊಟ್ಟು ಭಾಳ ಹಿಂಸೆ ಕೊಟ್ಟು ಭಾಳ ಇದು ಮಾಡಿದ್ದಾರೆ. ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಪಬ್ಲಿಕ್ ಟಿವಿ ಅವರು ಭಾಳ ಉಪಯೋಗ ಮಾಡ್ತಾಯಿದ್ದಾರೆ. ಪಬ್ಲಿಕ್ ಟಿವಿ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ಅವ್ರಿಗೆ ಅದೇ ಪಬ್ಲಿಕ್ ಟಿವಿಯವ್ರಿಗೆ ತುಂಬ ಧನ್ಯವಾದಗಳು ನಮ್ಮಿಂದ. ಆದರೆ ಮೈಕ್ರೋ ಫೈನಾನ್ಸ್ನವ್ರು ತುಂಬ ಜನಗಳಿಗೆ ಕಷ್ಟು ಬಡವ ಜನಗಳಿಗೆ ತುಂಬ ಕಿರುಕುಳ, ಸಾಲ ತಗೊಳ್ಳಿ ಅಂತಾರೆ ಮೊದಲಾಗೆ. ಸಾಲ ತಗೊಳ್ಳಿ ಅಂದಾಗ ಅವ್ರು ಮತ್ತೆ ತಗೊಳ್ಳಿ ನಮ್ಗೆ ಬೇಡ ಅಂತ ಮತ್ತೆ ಕಿರುಕುಳ ಕೊಡ್ತಾ ಇರ್ತಾರೆ ಸರ್. ಮೈಕ್ರೋ ಫೈನಾನ್ಸ್ ತುಂಬ ಕಿರಿಕಿರಿ ಕೊಡೋದು ತುಂಬ ಬಡವ ಜನಗಳಿಗೆ. ಊಟನೇ ಇರಲ್ಲ ಸರ್ ತಿನ್ನಕ್ಕೆ ನಮ್ಗಳಿಗೆ. ಅವ್ರನ್ನೆಲ್ಲ ಸರ್ ಬಂದು ತಗೊಳ್ಳಿ ನಾವು ಎಲ್ಲಿಂದ